ಆಪರೇಷನ್ ರಿಸರ್ಚಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮ್ಸ್ನ ಸಾಲ್ವ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ತಗೊಳ್ಳೋಣ ಅಂಥೇಳಿ ಇವತ್ತು ಒಂದು ಜಸ್ಟ್ ಸ್ವಲ್ಪ ಬ್ರೀಫ್ ಇಂಟ್ರಡಕ್ಷನ್ ಒಂದಿಗೆ ಈ ಒಂದು ಸಮ್ಸ್ನ ನಾವು ಸಾಲ್ವ್ ಮಾಡೋಣ. ಸೊ ತುಂಬ ನಾನು ಡೀಪಾಗಿ ನಿಮಗೆ ಥಿಯರಿ ಪಾರ್ಟ್ ಎಲ್ಲ ಹೇಳಕ್ಕೆ ಹೋಗಲ್ಲ, ಸೊ ಅದನ್ನು ನೀವೇ ಓದ್ಕೋಬೋದು. ಸೊ ನಾನು ಜಸ್ಟ್ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ, ದೆನ್ ವಿಲ್ ಡೂ ಇಟ್ ಪ್ರಾಕ್ಟಿಕಲಿ ಸಮ್ನ ಒಂದು ಸಾಲ್ವ್ ಮಾಡೋಣ. ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅದ ನಂತರ ನಾವೇನು ಮಾಡೋಣ, ಒಂದು ಪ್ರಾಕ್ಟಿಕಲಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಸಿಂಪಲ್ ಮೀನಿಂಗ್ ನೋಡೋದಾದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ, ದ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ LPP. ಇಟ್ಸ್ ನಥಿಂಗ್ ಬಟ್ ಲೀನಿಯರ್ ಪ್ರೋಗ್ರಾಮಿಂಗ್ ವೇರ್ object to minimize the cost of distributing a product from number of sources to the number of destinations. So this is the simple meaning, and ಇದರಲ್ಲಿ two types ಬರುತ್ತೆ. One should be balanced and another should be unbalanced. ಸೊ ಇದ್ರ ಬಗ್ಗೆ ನಿಮಗೆ ನಾನು ಮುಂದೆ ಹೇಳ್ತೀನಿ ಯಾವ ಥರ ಅಂತೇಳಿ. ಸೊ ನಿಮಗೆ ಬ್ಯಾಲೆನ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್ ಅಂತ ಸಿಂಪಲಾಗಿ ನೀವು ತಿಳ್ಕೋಬೇಕು ಅಂದರೆ, ವೆನ್ ದ ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್, ಪ್ರಾಬ್ಲಮಲ್ಲಿ ವೆನ್ ದ ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್ ಅದನ್ನು ನಾವು ಬ್ಯಾಲೆನ್ಸ್ಡ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ವೆನ್ ದೆರ್ ಇಸ್ ನೋ ಈಕ್ವಲ್ ಬಿಟ್ವೀನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಫಾರ್ ದ ಟೈಮ್ ನಾವು ಆ ಒಂದು ಸಮ್ನ ಏನಂತ ಕರಿತೀವಿ, ಅನ್ಬ್ಯಾಲೆನ್ಸ್ಡ್ ಅಂತೇಳಿ ಕರಿತೀವಿ. ಸೊ ಇದು ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್. ಸೊ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ದೆರ್ ಆರ್ ಸೆವೆರಲ್ ಟೈಪ್ಸ್ ಆರ್ ದೇರ್. ಸೊ ಅದರಲ್ಲಿ ನಾವು ನೋಡೋದಾದರೆ mainly northwest corner method, least cost method, Vogel's approximation method, and row minimum and column minimum method. So these are the 5 types. So ಎಲ್ಲ ಟೈಪಲ್ಲೂ ಕೂಡ ಒಂದು ಸಮ್ನ ಮಾಡ್ತಾ ಹೋಗೋಣ, ಒಂದು ಬ್ಯಾಲೆನ್ಸ್ ಅನದರ್ ಅನ್ಬ್ಯಾಲೆನ್ಸು. ಸೊ ನಿಮಗೆ ಸಿಂಪಲ್ಲಾಗಿ ತುಂಬ ಈಸಿ ಇರುತ್ತೆ, ತುಂಬ ಅಂದರೆ ತುಂಬ ಈಸಿ, ಸಿಂಪಲ್ಲಾಗಿ ವೆರಿ ಕ್ಲಿಯರಾಗಿ ಈ ಒಂದು ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಯಾ, so what is the aim in this problems and all? So minimizing the transportation cost and maximizing the profit. ಸೊ ಈ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ನ ಮಾಡ್ತೀವಿ. ಒಂದು ಚಿಕ್ಕ ಫಾರ್ಮುಲಾ ಇದೆ. ಸೊ ಅದು ಏನಂದರೆ m+n - 1. ಸೊ ಆಲ್ವೇಸ್ ನಂಬರ್ ಆಫ್ ರೋಸ್ ಹ್ಯಾಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ m. ಸೊ ರೋಸ್ನ ನಾವು ಯಾವತ್ತೂ ಕೂಡ m ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನಂಬರ್ ಆಫ್ ಕಾಲಮ್ಸ್ ಶುಡ್ ಬಿ ಕನ್ಸಿಡರ್ ಆ್ಯಸ್ n. ಸೊ m ಅಂದರೆ ನಂಬರ್ ಆಫ್ ರೋಸ್, n ಅಂದರೆ ನಂಬರ್ ಆಫ್ ಕಾಲಮ್ಸ್. ಸೊ ಇದು ಸಿಂಪಲ್ ಫಾರ್ಮುಲಾ. ಆ್ಯಂಡ್ ಇದು ಹೇಳಿದ್ದೀನಿ ನಾನು ನಿಮಗೆ, ವೆನ್ ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್ ದ ಪ್ರಾಬ್ಲಮ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಬ್ಯಾಲೆನ್ಸ್ಡ್, ಆ್ಯಂಡ್ ಸಪ್ಲೈ ಈಸ್ ನಾಟ್ ಈಕ್ವಲ್ ಟು ದ ಡಿಮ್ಯಾಂಡ್ ದ ಪ್ರಾಬ್ಲಮ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅನ್ಬ್ಯಾಲೆನ್ಸ್ಡ್. ಇಲ್ಲೊಂದು ಸಿಂಪಲ್ ಪ್ರಾಬ್ಲಮ್ ಇದೆ ನೋಡಿ. ಸೊ ಇಲ್ಲಿ ಡೆಸ್ಟಿನೇಷನ್ ಕೊಟ್ಟವನೆ, ಡಿಮ್ಯಾಂಡ್ ಕೊಟ್ಟವನೆ, ಸಪ್ಲೈ ಕೊಟ್ಟವ್ರೆ. ಸೊ ಈ ಒಂದು ಪ್ರಾಬ್ಲಮ್ನ ನಾವು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಲ್ಲಿ ಮಾಡೋಣ ಇವತ್ತು. ಸೊ ಇಲ್ಲೇನಿದೆ, D1 ಡೆಸ್ಟಿನೇಷನ್ 1, 2, 3 ಆ್ಯಂಡ್ ದೆನ್ ಸಪ್ಲೈ ಇದೆ. ಸೊ ಡಿಮ್ಯಾಂಡ್ ಇದೆ. ಸೊ ವ್ಯಾಲ್ಯೂಸ್ 7 + 9 + 18, ಈ ಎಲ್ಲ ವ್ಯಾಲ್ಯೂಸ್ನು ಆ್ಯಡ್ ಮಾಡಿದಾಗ 34 ಬರುತ್ತೆ. ದೆನ್ 5 + 8 + 7 + 14, ಈ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ 34 ಬರುತ್ತೆ. ಸೊ when the demand is now equal to the supply, so this problem should be considered as balanced problem. and ಇದೇ ಒಂದು ಸೇಮ್ ಪ್ರಾಬ್ಲಮ್ನ ನಾವು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಲ್ಲಿ ಮಾಡೋಣ. ಈಗ ನಾವು ಪ್ರೀವಿಯಸ್ಸಾಗಿ ನೋಡಿದ್ವಲ್ಲ, ಸೇಮ್ ಪ್ರಾಬ್ಲಮ್ ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ. ಸೊ ಇದನ್ನು ನಾನು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಲ್ಲಿ ಮಾಡೋಣ. ಸೊ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ನ ಯಾವ ಥರ ಮಾಡೋದು ಅಂದರೆ, ಸೊ ದ ನೇಮ್ ಇಂಡಿಕೇಟ್ಸ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್. ನಾರ್ತ್ ವೆಸ್ಟಲ್ಲಿ ಇರ್ತಕ್ಕಂಥ ಒಂದು ಸೆಲ್ನ ನಾವು ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಅಲಾಟ್ಮೆಂಟ್ ಮಾಡಬೇಕು. ಸೊ ಈಗ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಯಾವ ಥರ ನಾವು ಸೆಲ್ನ ಐಡೆಂಟಿಫೈ ಮಾಡೋದು ಅಂದರೆ, ಸೊ ನಿಮಗೆ ಡೈರೆಕ್ಷನ್ಸ್ ಗೊತ್ತಲ್ಲ. ಸೊ ಸಿಂಪಲಾಗಿ ನಾನು ಡೈರೆಕ್ಷನ್ ಹಾಕ್ತೀನಿ ನೋಡಿ. ಸೊ ಇದನ್ನು ನಾರ್ತ್ ಅಂತ ಕರೆಯೋಣ, ಸೌತು, ಈಸ್ಟು, ವೆಸ್ಟು. ಸೊ ಇದನ್ನು ಡೈರೆಕ್ಷನ್ಸ್ ಅಂತೇಳಿ ತೊಗೊಂಡಾಗ ನಾರ್ತು, ಸೌತು, ಈಸ್ಟು, ವೆಸ್ಟು. ಸೊ ಇಲ್ಲಿ ಏನಾಗುತ್ತೆ, ನಾರ್ತ್ ವೆಸ್ಟ್ ಅಂದರೆ ಇಲ್ಲಿರುತ್ತಲ್ಲ,
ಈ ಒಂದು ಸೆಲ್ನ ನಾವೇನು ಮಾಡ್ತೀವಿ ನಾರ್ತ್ ವೆಸ್ಟ್ ಸೆಲ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಟೇಬಲಲ್ಲಿ ನೋಡಿ, ಈ ಒಂದು ಟೇಬಲಲ್ಲಿ ಈ ಥರ ನಾವು ಸೆಲ್ನ ಲೈಕ್ ಡೈರೆಕ್ಷನ್ಸ್ನ ಇಲ್ಲಿ ಬರ್ತಕ್ಕಂಥ ಸೆಲ್ ಏನಿದೆ ಈ ಒಂದು ಸೆಲ್ನ ನಾವು ನಾರ್ತ್ ವೆಸ್ಟ್ ಅಲ್ಲಿ ಬರ್ತಕ್ಕಂಥ ಸೆಲ್ ಅಂತೇಳಿ ಕರಿತೀವಿ ಈ ಒಂದು ಸೆಲ್ನ. ಸೊ ಇದಕ್ಕೆ ನಾವೇನು ಮಾಡೋಣ, ವ್ಯಾಲ್ಯೂಸ್ನ ಅಸೈನ್ ಮಾಡೋಣ. ಸೊ ವ್ಯಾಲ್ಯೂನ ಅಸೈನ್ ಯಾವ ಥರ ಮಾಡಬೇಕು ಅಂದರೆ ಜಸ್ಟ್ ಕಂಪೇರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ದ ಅಮೌಂಟ್ ವಿಚ್ ಅವರ್ ಇಸ್ ಲೋವರ್. ಸೊ ಇವೆರಡರಲ್ಲಿ ಯಾವ ಅಮೌಂಟು ಲೋವರ್ ವ್ಯಾಲ್ಯೂ ಇದೆ ಆ ಒಂದು ವ್ಯಾಲ್ಯೂನ ನಾವು ಆ ಒಂದು ಈಚ್ ಪರ್ಟಿಕ್ಯುಲರ್ ಸೆಲ್ಗೆ ನಾವೇನು ಮಾಡ್ತೀವಿ ಅಸೈನ್ ಮಾಡಬೇಕಾಗುತ್ತೆ. ಸೊ ಇವು ಸಪ್ಲೈ 5 ಇದೆ, ಡಿಮ್ಯಾಂಡ್ 7 ಇದೆ. ಸೊ ಇದರಲ್ಲಿ ಯಾವುದು ಕಡಿಮೆ ವ್ಯಾಲ್ಯೂ ಇದೆ 5. ಸೊ ದಟ್ಸ್ ವೈ ನಾವಿಲ್ಲಿ ಏನು ಮಾಡೋಣ, 5ನ ನಾವಿಲ್ಲಿ ಅಸೈನ್ ಮಾಡೋಣ. ಸೊ 5ನ ಅಸೈನ್ ಮಾಡ್ತಿದ್ದೀನಿ. ಸೊ ಈ ಒಂದು 5 ಅಸೈನ್ ಮಾಡಿದ್ಮೇಲೆ ಈ ಸಪ್ಲೈ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ ಇದು. ಸೊ ಇಲ್ಲಿ 0 ಆದಮೇಲೆ ದಿಸ್ ಕಂಪ್ಲೀಟ್ ರೋ ಹ್ಯಾಸ್ ಬಿನ್ ಡಿಲೀಟ್ ಮಾಡಬೇಕು. ಈ ಕಂಪ್ಲೀಟ್ ರೋನ ನಾವು ಡಿಲೀಟ್ ಮಾಡಬೇಕು. ಸೊ ದೆನ್ ಅಗೈನ್ ಇಲ್ಲಿ 5 ತೊಗೊಂಡಿದ್ದೀವಲ್ಲ, ಇಲ್ಲಿ 7 ಬಿಕೇಮ್ 2. ಓಕೆ, ಎಸ್. ಆ್ಯಂಡ್ ಅಗೈನ್ ವಿ ಶುಡ್ ಫೋಕಸ್ ಆನ್ ದ ನಾರ್ತ್ ವೆಸ್ಟ್ ಸೆಲ್ ಓನ್ಲಿ. ಸೊ ಇಲ್ಲಿ ನಾರ್ತ್ ವೆಸ್ಟ್ ಸೆಲ್ ಬಂದು ಇಲ್ಲಿ 3 ಬರುತ್ತೆ, ಇದು ಹೋಯಿತು. ಈ ಒಂದು ಕಂಪ್ಲೀಟ್ ರೋ ಹ್ಯಾಸ್ ಬಿನ್ ಡಿಲೀಟೆಡ್. ಸೊ ಉಳಿದಿರೋದು ಈ ಒಂದು ಪಾರ್ಟು. ಸೊ ಇದರಲ್ಲಿ ನಾರ್ತ್ ವೆಸ್ಟ್ ಸೆಲ್ ಬಂದು ದಗೇನ್ ಇದೇ ಬರುತ್ತೆ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ಇಲ್ಲಿ ಡಿಮ್ಯಾಂಡ್ 2 ಇದೆ, ಸಪ್ಲೈ ಬಂದು 8 ಇದೆ. ಸೊ ನಾನೇನು ಮಾಡ್ತೀನಿ, ಲೋವರ್ ವ್ಯಾಲ್ಯೂ 2 ಇದೆಯಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ 2ನ ಅಸೈನ್ ಮಾಡ್ತೀನಿ. ಸೊ ಈ 2 ಬಿಕೇಮ್ 0 ಆ್ಯಂಡ್ ದಿಸ್ 8 ಬಿಕೇಮ್ 6. ಸೊ ಇಲ್ಲಿ 0 ಆಯ್ತಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ದಿಸ್ ಕಂಪ್ಲೀಟ್ ಕಾಲಮ್ ಹ್ಯಾಸ್ ಬಿನ್ ಡಿಲೀಟೆಡ್. ಓಕೆ, ಆ್ಯಂಡ್ ನಮಗೀಗ ಉಳಿದಿರೋದು ಈ ಒಂದು ವ್ಯಾಲ್ಯೂಸ್ ಉಳಿದಿದೆ, ಈ ಒಂದು ವ್ಯಾಲ್ಯೂಸು. ಇದರಲ್ಲಿ ಅಗೇನ್ ನಾರ್ತ್ ವೆಸ್ಟ್ ಕಾರ್ನರ್ ಸೆಲ್ ಬಂದು ಇದೇ ಬರುತ್ತೆ, 3 ಬರುತ್ತೆ. ಸೊ ಇಲ್ಲಿ 9 ಇದೆ, ಡಿಮ್ಯಾಂಡ್ 9 ಇದೆ, ಸಪ್ಲೈ ಬಂದು 6 ಇದೆ. ಸೊ ವಿಚ್ ಎವರ್ ಇಸ್ ಲೋವರ್, 6 ಇಸ್ ಲೋವರ್, ರೈಟ್. ದಟ್ಸ್ ವೈ ಇಲ್ಲಿ 6 ಅಸೈನ್ ಮಾಡ್ತೀನಿ. ಸೊ ದಿಸ್ 9 ಬಿಕೇಮ್ 3, ದಿಸ್ 6 ಬಿಕೇಮ್ 0. ಸೊ ಈ ಒಂದು ಕಂಪ್ಲೀಟ್ ರೋ ಹ್ಯಾಸ್ ಬಿನ್ ಡಿಲೀಟೆಡ್. ಆ್ಯಂಡ್ ಅಗೈನ್ ದ ನಾರ್ತ್ ವೆಸ್ಟ್ ಸೆಲ್ ಶುಡ್ ಬಿ 4 ಆ್ಯಂಡ್ ಹಿಯರ್ ದ ವ್ಯಾಲ್ಯೂ ಶುಡ್ ಬಿ ಡಿಮ್ಯಾಂಡ್ ಶುಡ್ ಬಿ 3 ಆ್ಯಂಡ್ ದ ಸಪ್ಲೈ 7 ಇದೆ. ಸೊ ಐ ವಿಲ್ ಅಸೈನ್ 3 ಹಿಯರ್. This 3 became 0 and this 7 became 4. So this complete column has been deleted. And ಇವಾಗ ಉಳಿದಿರೋದು ನಮ್ಮ ಹತ್ರ 7 to 14. ಇದರಲ್ಲಿ ಅಗೇನ್ ನಾರ್ತ್ ವೆಸ್ಟ್ ಸೆಲ್ ಬಂದು 7 ಬರುತ್ತೆ. ಸೊ ಇಲ್ಲಿ 18 ಇದೆ ಡಿಮ್ಯಾಂಡು, ಸಪ್ಲೈ ಬಂದು 4 ಇದೆ. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಅಸೈನ್ 4 ಹಿಯರ್ ಆ್ಯಂಡ್ ದಿಸ್ 4 ಬಿಕೇಮ್ 0, ದಿಸ್ 18 ಬಿಕೇಮ್ 14. ಸೊ ಇದು 0 ಆಯ್ತಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ದಿಸ್ ಕಂಪ್ಲೀಟ್ ರೋ ಹ್ಯಾಸ್ ಬಿನ್ ಡಿಲೀಟೆಡ್. ಆ್ಯಂಡ್ ನಮ್ಮ ಹತ್ರ ಈಗ ರಿಮೈನಿಂಗ್ ಇರೋದು 2. ಇಲ್ಲಿ ವ್ಯಾಲ್ಯೂ ಎಷ್ಟು ಮಿಕ್ಕಿದೆ 14, ಇಲ್ಲಿ ನಮ್ಮ ಹತ್ರ ಎಷ್ಟು ಇದೆ ವ್ಯಾಲ್ಯೂ 14. ಸೊ ದಿಸ್ ಪ್ರಾಬ್ಲಮ್ ಹ್ಯಾಸ್ ಬಿನ್, ನಾವು ಮಾಡಿರೋ ಪ್ರಾಬ್ಲಮ್ ಅಂತಕ್ಕಂಥದ್ದು ಕರೆಕ್ಟ್. ದಿಸ್ ಕಂಪ್ಲೀಟ್ ರೋ ಹ್ಯಾಸ್ ಬಿನ್ ಡಿಲೀಟೆಡ್, 14 ಬಿಕೇಮ್ 0 ಆ್ಯಂಡ್ ದಿಸ್ 14 ಬಿಕೇಮ್ 0. ಸೊ ಮ್ಯಾಚ್ ಆಯ್ತಲ್ಲ. ಸೊ ಇದನ್ನು ನಾವು ಬ್ಯಾಲೆನ್ಸ್ಡ್ ಪ್ರಾಬ್ಲಮ್ ಅಂತೇಳಿ ಕರಿತೀವಿ. ಸೊ ಇಷ್ಟು ಮಾಡಿದ ಮೇಲೆ ನಾವೇನು ಮಾಡಬೇಕು, ಈಗ ಅಲಾಟ್ಮೆಂಟ್ ಟೇಬಲ್ನ ಮಾಡಬೇಕು. ಈಗ ಅಲಾಟ್ಮೆಂಟ್ ಟೇಬಲ್ನ ಯಾವ ರೀತಿ ಮಾಡೋದು ಅಂದರೆ, ಇಲ್ಲಿ ನಾವು ಇಲ್ಲಿ ಏನು ಅಮೌಂಟ್ ಅಸೈನ್ ಮಾಡಿದ್ದೀವಿ, ಇಲ್ಲಿ 5 ಅಸೈನ್ ಮಾಡಿದ್ದೀವಿ, 2 ಅಸೈನ್ ಮಾಡಿದ್ದೀವಿ. ಸೊ ಇಲ್ಲಿ 6, 3, 4, 14. ಸೊ ಈ ಒಂದು ವ್ಯಾಲ್ಯೂಸ್ನ ಈ ಅಲಾಟ್ಮೆಂಟ್ ಟೇಬಲಲ್ಲಿ ಬರೀಬೇಕು. ಅಂದರೆ ನೋಡಿ, ಫಸ್ಟ್ ಸೆಲ್ಲು, ಈ ಒಂದು ಸೆಲ್ ಏನಿದೆ, ಈ ಒಂದು ಸೆಲ್ಗೆ ನಾವೇನು ಅಮೌಂಟ್ ಅಸೈನ್ ಮಾಡಿದ್ದೀವಿ ಇದನ್ನು ನಾವು ಇಲ್ಲಿ ಬರೀಬೇಕು. ಸೊ ಇಲ್ಲಿ ನಾವು 5 ಅಸೈನ್ ಮಾಡಿದ್ದೀವಿ. ದೆನ್ ಸೆಕೆಂಡ್ ಸೆಲ್ ಯಾವುದು ಅಸೈನ್ ಮಾಡಿಲ್ಲ, ಥರ್ಡ್ ಸೆಲ್ಗೂ ಅಸೈನ್ ಇಲ್ಲ. ಎಸ್, ಸಾರಿ, ಇದೊಂದು ಡಮ್ಮಿ ವೇಸ್ಟ್ ಇದು. ಆ್ಯಂಡು ಇಲ್ಲಿ 2 ಅಸೈನ್ ಮಾಡಿದ್ದೀವಿ, 2ನ ಬರೆಯೋಣ. ಇಲ್ಲಿ 6 ಅಸೈನ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಯಾವುದೇ ಅಮೌಂಟ್ನ ಅಸೈನ್ ಮಾಡಿಲ್ಲ, ಅದಕ್ಕೆ ನಾನು ಡ್ಯಾಶ್ ಹಾಕ್ತೀನಿ. ಸೊ ಇಲ್ಲಿ ಯಾವುದೂ ಇಲ್ಲ. ಇಲ್ಲೂ 3 ಅಸೈನ್ ಮಾಡಿದ್ದೀವಿ, ಇಲ್ಲಿ 4 ಅಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವ ಬ್ಯಾಲೆನ್ಸ್ ಇಲ್ಲ, ಇಲ್ಲೂ ಇಲ್ಲ. ಆ್ಯಂಡ್ ಹಿಯರ್ ವಿ ಆರ್ ಅಸೈನ್ಡ್ 14. ಸೊ ಇದು ಅಲಾಟ್ಮೆಂಟ್ ಟೇಬಲ್ಲು. ಸೊ ಇದಕ್ಕೆ ನಾವು ಅಲಾಟ್ಮೆಂಟ್ ಟೇಬಲ್ಗೆ ಇವಾಗ ಏನು ಮಾಡಬೇಕು ಅಂದರೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಸೊ ದೆರ್ ವಿಲ್ ಬಿ ಒಂದು ಸ್ಮಾಲ್ ಫಾರ್ಮುಲಾ. ಆವಾಗಲೇ ಹೇಳಿದ್ದೀನಿ ನಾನು ನಿಮಗೆ, m + n - 1. m + n - 1. m
always considered as number of rows. N is considered as number of columns. So ಇಲ್ಲಿ m number of rows ಎಷ್ಟಿದೆ? 1 2 3 4 rows plus columns ಎಷ್ಟಿದೆ? 1 2 3. So 3 columns. 3 minus 1. 4 plus 3 7. 7 minus 1 is equal to 6. ಸೊ ಇದು ಪ್ರೊಸೆಸ್ ಆದಮೇಲೆ ನಾವೇನು ಮಾಡಬೇಕು? ಅಲಾಟ್ಮೆಂಟ್ ಟೇಬಲನ್ನು ನೋಡಬೇಕು ಒನ್ಸ್ ಅಲಾಟ್ಮೆಂಟ್ ಟೇಬಲ್ ನೋಡಿದಾಗ ಸೊ ನಾವು ಈ ಅಮೌಂಟ್ ಏನು ಅಸೈನ್ ಮಾಡಿದ್ದೀವಿ 5, ಈ 5 ಒರಿಜಿನಲ್ ಸೆಲ್, ಈ 5 ಅಲಾಟ್ ಮಾಡಿದ್ದೀವಲ್ಲ, ಈ ಒರಿಜಿನಲ್ ಸೆಲ್ ವ್ಯಾಲ್ಯೂ ಏನಿದೆ ಅದರಿಂದ ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಈ ಒರಿಜಿನಲ್ ವ್ಯಾಲ್ಯೂಯಿಂದ ಅಸೈನ್ ಮಾಡಿರೋ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒರಿಜಿನಲ್ ಸೆಲ್ ವ್ಯಾಲ್ಯೂ ಬಂದು 2 ಇದೆ, ವಿ ಆರ್ ಅಸೈನ್ಡ್ 5 ಹಿಯರ್. ಸೊ ಟೋಟಲ್ ಕಾಸ್ಟ್ ಒರಿಜಿನಲ್ ಸೆಲ್ ವ್ಯಾಲ್ಯೂ 2 ಇದೆ and assigned value 5 plus then ಇಲ್ಲಿ ಯಾವುದಿಲ್ಲ, ಇಲ್ಲೂ ಇಲ್ಲ. ಇಲ್ಲಿ ಒರಿಜಿನಲ್ ವ್ಯಾಲ್ಯೂ 3 ಇದೆ, ಒರಿಜಿನಲ್ ಸೆಲ್ ವ್ಯಾಲ್ಯೂ 3 ಇದೆ, ಅಸೈನ್ಡ್ ವ್ಯಾಲ್ಯೂ 2 ಇದೆ. ಸೊ 3 into 2 ಪ್ಲಸ್ ಇಲ್ಲಿ ಒರಿಜಿನಲ್ ಸೆಲ್ ವ್ಯಾಲ್ಯೂ 3 ಇದೆ, ಅಸೈನ್ಡ್ ವ್ಯಾಲ್ಯೂ 6. ಹೀಗೆ ಪ್ರತಿಯೊಂದು ನಾವು ಅಸೈನ್ ಮಾಡಿರೋ ಈ ಒಂದು ಅಸೈನ್ ಮಾಡಿರೋ ಸೆಲ್ ಏನಿದೆ ಇದೆಲ್ಲದಕ್ಕೂ ಇದೇ ಥರ ಬರ್ಕೋಬೇಕು. ಇಲ್ಲಿ 3 into 4 4 into 3 7 into 4 then 2 into 14. ಸೊ ಈ ಥರ ಬರ್ಕೋಬೇಕು. ಸೊ ಇದನ್ನೆಲ್ಲನೂ ಕೂಡ ನಾವು ಮಲ್ಟಿಪ್ಲೈ ಮಾಡಿದಾಗ 102 ಯೂನಿಟ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್, 102 ಯೂನಿಟ್ಸ್. ಸೊ ಇದು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಲ್ಲಿ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಇದು ಬ್ಯಾಲೆನ್ಸ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ಬ್ಯಾಲೆನ್ಸ್ಡ್ ಪ್ರಾಬ್ಲಮ್ನ ಮಾಡೋಣ. ಇಲ್ಲ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಟೆಲಿಗ್ರಾಮಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಟೆಲಿಗ್ರಾಮಲ್ಲಿ ಬೇಕಿದ್ರೂ ನೀವು ಡೈರೆಕ್ಟಾಗಿ ನನಗೆ ಟೆಕ್ಸ್ಟ್ ಮಾಡ್ಬೋದು ನಿಮಗೆ ಡೌಟ್ಸ್ ಇದ್ದರೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಲೈಕ್ ಆದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮಗೆ ಡೌಟ್ಸ್ ಇದ್ದರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.